ಈ ನೀರು ತುಂಬೋದ್ರೊಳಗೆ ಒಂದು ರೀಲ್ ನೋಡ್ಬೇಕು. ಈ ವಿಡಿಯೋ ಬಂದ್ಬಿಟ್ಟು ಹುಡುಗರಿಗೆ ಆಯ್ತಾ? ಹೌದಾ? ಓಕೆ ಓಕೆ. ಇವಾಗ 2 ಟೈಪ್ ಬಿಸ್ನೆಸ್ ಜಾಸ್ತಿ ನಡೀತಾ ಇದೆ, ಸೊ ಆದಷ್ಟು ಹುಷಾರಾಗಿರಿ. ಯಾವುದು? ಫಸ್ಟ್ ಒನ್ ಬಂದ್ಬಿಟ್ಟು ಲವ್ ಬಿಸ್ನೆಸ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಮ್ಯಾರೇಜ್ ಬಿಸ್ನೆಸ್. ಲವ್ ಬಿಸ್ನೆಸ್ ಅಲ್ಲಿ ನಿಮ್ಮಿಂದ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ ಆಯ್ತಾ. ಆಮೇಲೆ ನಂಗೆ ಬೆಟರ್ ಆಪ್ಷನ್ ಸಿಕ್ತು ಅಂತ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರ ಹತ್ರ ಈ ಫಸ್ಟ್ ಬಿಸ್ನೆಸ್ ವರ್ಕ್ ಆಗಲ್ಲ. ಯಾಕೆ ಅಂತೀರಾ? ನಮ್ಗೆ ಯಾರು ಬೀಳಲ್ಲ, ಬಿದ್ರು ಅವ್ರನ್ನ ಮೇಂಟೈನ್ ಮಾಡಕ್ಕಾಗದೆ ನಾವೇ ಬಿಟ್ಬಿಟ್ಟಿರ್ತೀವಿ. ಈ ಮ್ಯಾರೇಜ್ ಬಿಸ್ನೆಸ್ ಅಲ್ಲಿ ನಿಮ್ ಜೊತೆ 2 ವರ್ಷ 3 ವರ್ಷ ಸಂಸಾರ ಮಾಡ್ತಾರೆ. ಆಮೇಲೆ ಉಂಟಲ್ಲ ಡೈವರ್ಸ್ ಅಂತ ಹೇಳಿ ನಿಮ್ಮ ಆಸ್ತಿಯಲ್ಲಿ ಉಂಟಲ್ಲ 70% ತಕೊಂಡು ಹೋಗ್ಬಿಡ್ತಾರೆ. ಈ ಸೆಕೆಂಡ್ ಬಿಸ್ನೆಸ್ ಅಂತೂ ಚಾನ್ಸೇ ಇಲ್ಲ. ಯಾಕೆ ಅಂತೀರಾ? ನಾವು ದುಡಿಯೋ ದುಡ್ಡಲ್ಲಿ ತಿಂಗಳ ಪೂರ್ತಿ ಮನೆ ಸಾಕ್ಸೋದೇ ದೊಡ್ಡ ವಿಷಯ. ಅಂಥದ್ದೆಲ್ಲ ಆಸ್ತಿ ಎಲ್ಲಿಂದ ಮಾಡಬೇಕು, ಆ ಆಸ್ತಿಯಲ್ಲಿ 70% ಎಲ್ಲಿಂದ ಕೊಡಬೇಕು. ಸೊ ಇದೆಲ್ಲ ವರ್ಕ್ ಆಗೋದೇ ಇಲ್ಲ. ಹಂಗೂ ನೋಡಿದ್ರೆ ನಮಗೆ ಪ್ರಾಫಿಟು. ಹೆಂಗೆ ಅಂತೀರಾ? ಈ ಮದುವೆ ಟೈಮಲ್ಲಿ ಕೊಟ್ಟಿರ್ತಾರಲ್ಲ ಚೇನು, ಉಂಗ್ರ, ಬಟ್ಟೆ, ಶೂ, ನಮಗೆ ಪ್ರಾಫಿಟು. ಒಂದು ಬಾರಿ ಖುಷಿ ವಿಷಯ ಎಂತ ಅಂತ ಹೇಳಿದ್ರೆ, ಇನ್ಮುಂದೆ ಅಂತೆ ಇಂಡಿಯಾದಿಂದ ರಷ್ಯಾಕ್ಕೆ ಏನಾದ್ರು ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ವೀಸಾದ ಅವಶ್ಯಕತೆನೇ ಇಲ್ಲ ಅಂತೆ. ಸೊ ಟ್ಯಾಗ್ ಮಾಡಿ ಆ ರಷ್ಯನ್ ಲವರ್. ರಷ್ಯಾಗೆ ಫ್ರೀ ವೀಸಾನ? ನಮ್ಮ ಹುಡುಗರು ಟ್ಯಾಗ್ ಮಾಡ್ಬಿಡ್ತೀನಿ. ನಮ್ಮ ಹುಡುಗರಿಗೆ ರಷ್ಯನ್ಸ್ ಇಷ್ಟ ಅಂತ ಮೇಡಮ್ ಹೆಂಗ್ ಗೊತ್ತಾಯ್ತು? ಹಲೋ, ನಮ್ಗೆ ಯಾಕೆ ನೀರು ತುಂಬಿಡ್ತು?